ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಬಾಳೆಕಾಯಿ ಫ್ರೈ. ಇದು ಸೈಡ್ ಡಿಶ್, ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು ಅಥವಾ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಬೋದು. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನೋಡಿ, ನಾನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಸರಿಯಾಗಿ ಉಪ್ಪನ್ನು ಕರಗಿಸಿ, ಈ ಉಪ್ಪು ನೀರಲ್ಲಿ ಬಾಳೆಕಾಯಿ ಹೆಚ್ಚಿಬಿಟ್ಟು ಹಾಕಿದ್ರೆ ಬಾಳೆಕಾಯಿ ಕಪ್ಪಗಾಗಲ್ಲ. ಮೊದಲಿಗೆ ನೋಡಿ, ಬಾಳೆಕಾಯಿನ ತೊಳೆದ್ಬಿಟ್ಟು ಸಿಪ್ಪೆ ತೆಗಿತಾಯಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನು 2 ತುಂಡು ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ತೆಳುವಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಹೆಚ್ಚಿದ ಕೂಡಲೇ ಉಪ್ಪಿನ ನೀರಲ್ಲಿ ಹಾಕಿಡಬೇಕು. ಆವಾಗ ಇದು ಕಪ್ಪಗಾಗದೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ತೀನಿ. ಅದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಮತ್ತು ನಿಂಬೆ ರಸ. ಇದಿಷ್ಟನ್ನು ಸರಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಒಟ್ಟಿಗೆ ಜಾಸ್ತಿ ನೀರು ಹಾಕಬೇಡಿ, ನೀರು ಹಾಕ್ಬಿಟ್ರೆ ಸರಿಯಾಗಲ್ಲ. ನೋಡಿ, ಈ ಹದ ಇರಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಬಾಳೆಕಾಯಿ ನಾವು ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಅದನ್ನು ನೀರಿಲ್ಲದಂಗೆ ಈ ರೀತಿ ತೆಗೆದಿಟ್ಕೊಂಡು ಈ ರೀತಿ ಒಂದೊಂದೇ ಪೀಸ್ಗಳನ್ನ ತೊಗೊಂಡು ಈ ರೀತಿ ಹಚ್ಚಬೇಕು. ಚೆನ್ನಾಗಾಗುತ್ತೆ. ಇದು ಸೈಡ್ ಡಿಶ್ಶು, ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಅಥವಾ ಹಾಗೇನೂ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ನೋಡಿ, ಅಷ್ಟು ಬಾಳೆಕಾಯಿ ಪೀಸಸ್ಗೆ ಮಸಾಲ ಹಚ್ಚಿಟ್ಟಿದ್ದೀನಿ. ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ತಳ ದಪ್ಪ ಇರೋವಂಥದ್ದೇ ತೊಗೋಬೇಕು, ಇಲ್ಲ ನಾನ್ ಸ್ಟಿಕ್ಕಲ್ಲೂ ಮಾಡ್ಬೋದು. ನೋಡಿ, ಈ ರೀತಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಆಗ ಸಾಕು. ಈಗ ಒಂದು ಕಡೆ ಫ್ರೈ ಆಗಿದೆ, ನಾನು ಮತ್ತೆ ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ನಾನು ದಪ್ಪ ತಳ ಇರೋ ಪಾತ್ರೆ ತೊಗೊಂಡೆ, ಆದರೂ ಸ್ವಲ್ಪ ಅಂಟಿದೆ. ನಾನ್ ಸ್ಟಿಕ್ ಪಾತ್ರೆಯಲ್ಲೂ ಮಾಡ್ಬೋದು. ನಾನು ಹೆಚ್ಚು ನಾನ್ ಸ್ಟಿಕ್ ಪಾತ್ರೆಗಳು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇದರಲ್ಲೇ ಮಾಡಿದ್ದೀನಿ. ಚೆನ್ನಾಗಿ ಬಂತು. ನೋಡಿ, ರುಚಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮೇಲಿಂದ ಹಾಕಿದ್ದೀನಿ. ಈಗ 2 ಕಡೆ ಫ್ರೈ ಮಾಡಿ ಆದಮೇಲೆ ಬಾಳೆಕಾಯಿ ಫ್ರೈ ರೆಡಿ ಇದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.